ಪ್ರತಿಯೊಬ್ಬರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ. ಮಾರ್ಕೆಟ್ ಮೋಹನ್, ಗೌರಿಬಿದನೂರು. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸಬೇಕೆಂದು ನಗರಸಭಾ ಸದಸ್ಯರು ಹಾಗೂ ಬಿಜೆಪಿ ನಗರಾಧ್ಯಕ್ಷ ಮಾರ್ಕೆಟ್ ಮೋಹನ್ ತಿಳಿಸಿದರು. ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಾವಿಕಟ್ಟೆ ಮಿತ್ರ ಬಳಗ ಸಮೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀ ಬಾವಿಕಟ್ಟೆ ಮಿತ್ರ ಬಳಗ ಹಾಗೂ ಸಮೃದ್ಧಿ ಟ್ರಸ್ಟ್ ವತಿಯಿಂದ 10 ವರ್ಷಗಳಿಂದ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿಕೊಂಡು ಬರ್ತಿದ್ದೇವೆ ಎಂದ ಅವರು, ಸಮಾಜವು ನಮ್ಮ ಬಗ್ಗೆ ಉತ್ತಮವಾಗಿ ಮಾತನಾಡಬೇಕಾದ್ರೆ ನಾವು ಮಾಡುವ ಸಮಾಜಮುಖಿ ಕೆಲಸಗಳಿಂದ ಸಾಧ್ಯ. ಅದಕ್ಕಾಗಿ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಗಳನ್ನು ಪಡೆದು ಸಮಾಜದ ಸೇವೆಗಾಗಿ ಮುಡಿಪಾಗಿಡಬೇಕು ಅಂತ ಸಲಹೆ ನೀಡಿದರು. ನಾನು ಸಹ ಸಾಮಾನ್ಯ ಕುಟುಂಬ, ತೀರಾ ಬಡ ಕುಟುಂಬದಿಂದ ಬಂದಿರೋನೆ. ನನ್ನ ತಂದೆ ಕಸಬಾ ಸಚಿವರು ಕೆಲಸ ಮಾಡ್ತಾ ಇದ್ರು. ಇಲ್ಲಿ ನಮ್ಮ ಭಾವರು ಈ ಮನೆಯಲ್ಲಿ ಇಲ್ಲೇ ಹುಟ್ಟಿದ್ದವರು. ನಾನು ಈ ಮನೆಯಲ್ಲಿ ನಾನು ಸಹ ಇದೇ ಮನೆಯಲ್ಲಿ ಇದೇ ಇದರಲ್ಲೇ ವೆಂಕಟೇಶ್ವರ ದೇವಾಲಯ ಹಿಂಭಾಗದಲ್ಲಿ ಉಂಟಿರೋದು. ತೀರಾ ಬಡತನದಿಂದಲೇ ನಮ್ಮ ತಂದೆ ಸೊಸೈಟಿಯಲ್ಲಿ ಕೆಲಸ ಮಾಡ್ಬೇಕಾಯ್ತು. ನಮ್ಮ ತಾಯಿ ಮನೆಯಲ್ಲಿ ಅಂಗಡಿಯನ್ನು ಇಟ್ಕೊಂಡು ನಡೆಸ್ಕೊಡ್ತಾ ಇದ್ರು. ನನ್ನ ಕುಟುಂಬ ತೀರಾ ಇದ್ದ ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಭಾವಂದ್ರಾಗಿರ್ಬೋದು, ಎಲ್ಲ ತೀರಾ ಕಷ್ಟದಿಂದ ಬಂದಿರೋರು. ಏನೋ ಒಂದು ವ್ಯಾಪಾರ ಆಗಿರ್ಬೋದು, ಇನ್ನೊಂದು ಮಾಡ್ಕೊಂಡು ವ್ಯಾಪಾರ ಕಷ್ಟ ಬಿದ್ದು ವ್ಯಾಪಾರ ಮಾಡಿ ಒಂದು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲರನ್ನ ಸಾಕೊಂಡು ಹೋಗ್ತಾ ಇದೀವಿ, ಸರುಕೊಂಡು ಹೋಗ್ತಾ ಇದೀವಿ. ನನ್ನ ಈ ಬೆಳವಣಿಗೆ ಆಗಿರ್ಬೋದು, ಸಂಪಾದನೆ ಆಗಿರ್ಬೋದು, ಎಲ್ಲದರಲ್ಲೂ ಸಹ ನನ್ನ ಕುಟುಂಬ ಜೊತೆಗೆ ನನ್ನ ಮಿತ್ರರು. ನನ್ನ ಕುಟುಂಬ, ನನ್ನ ಮಿತ್ರರು ಇಲ್ಲ ಅಂದ್ರೆ ನಾನು ಇವತ್ತು ಈ ಪೊಸಿಷನ್ ಮಾತಾಡ್ತಾ ಇರಲಿಲ್ಲ ಅಂತ ಹೇಳಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದ್ರೆ ನಾನು ಅದೃಷ್ಟ ಮಾಡಿರ್ಬೇಕು, ಇಂಥ ಮಿತ್ರರು ಸಿಗ್ಬೇಕು ಅಂದ್ರೆ. ನನ್ನ ಮಿತ್ರ ಯಾರು ಮಾತಾಡಿದ್ರು ಸಹ ನನಗೆ ಬಿಟ್ಕೊಳಕ್ಕೆ ಇಷ್ಟ ಆಗಲ್ಲ. ಎಂತವರಾಗಿ ಇಟ್ಕೊಳ್ಳಿ, ನನ್ನ ಮಿತ್ರ ಅಂತ ಭಾವಿಸ್ತೀನಿ ಅಂತ ಹೇಳ್ತಾ, ನನ್ನ ಮಿತ್ರರಿಂದ ನಾನು, ನನ್ನ ಕುಟುಂಬದಿಂದ ನಾನು ಅಂತ ಹೇಳ್ತಾ, ವಿಶೇಷವಾಗಿ ನಾವು ಶ್ರೀಮತಿ ಅವರಿಗೂ ಧನ್ಯವಾದಗಳು ಹೇಳಬೇಕು. ನನಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಸಹ ಧನ್ಯವಾದ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಇಂಥ ಮಹಾನ್ ಭಾವರ ಜೊತೆಯಲ್ಲಿ ಇವತ್ತು ಇದೀನಿ ಎಂದು ಸಹ ಕಾರಣ ನನ್ನ ಕುಟುಂಬ, ನನ್ನ ಮಿತ್ರರು ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಮಾರ್ಗದರ್ಶನಗಳು, ವಿದ್ಯಾರ್ಥಿಗಳು ಮಾರ್ಗದರ್ಶನ ನೀಡಿದಂತ ಶ್ರೀ ಸುದರ್ಶನ್ ಸರ್ ಅವರಿಗೆ ನನ್ನ ಪ್ರೀತಿಯ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಶಬರೀನ್ ನಾಯ್ಡ್ ಮೇಡಮ್ ಅವ್ರಿಗೂ, ಬಾಲಕೃಷ್ಣ ಸರ್ ಅವ್ರಿಗೂ, ನಮ್ಮ ಮಾರುತಿ ಸ್ವಾಮಿಗಳವರಿಗೂ ಎಲ್ರಿಗೂ ನನ್ನ ಧನ್ಯವಾದ ತಿಳಿಸುತ್ತಾ, ಮತ್ತು ಮುಂಭಾಗದಲ್ಲಿ ಆಸಕ್ತರಾಗಿರುವಂತಹ ಆಚಾರ್ಯ ಕಾಲೇಜಿನ ಪ್ರಾಂಶುಪಾಲರಾದ ಸುದರ್ಶನ್ ರವರು ಮಾತನಾಡಿ, ಮಾರ್ಕೆಟ್ ಮೋಹನ್ ರವರು ಪ್ರತಿ ವರ್ಷವೂ ಕೂಡ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿಕೊಂಡು ಬರ್ತಿರೋದು ಶ್ಲಾಘನೀಯವಾದದ್ದು. ಯಾರು ಕಷ್ಟಪಟ್ಟು ಆಸಕ್ತಿಯಿಂದ ಶ್ರಮಿಸುತ್ತಾರೋ ಅವರು ಸಾಧನೆ ಮಾಡಲು ಸಾಧ್ಯ. ಅದಕ್ಕೆ ಇಂದು ಪ್ರತಿಭಾ ಪುರಸ್ಕಾರ ಪಡೆಯುತ್ತಿರುವ ವಿದ್ಯಾರ್ಥಿಗಳೇ ನಿದರ್ಶನರಾಗಿದ್ದಾರೆ ಎಂದರು. ಅದೇ ರೀತಿಯಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಆಗಿದ್ದಂತಹ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಒಂದು ಅಭಿನಂದನೆ ಮತ್ತು ಪ್ರೋತ್ಸಾಹವನ್ನು ಕೊಡುವಂತಹ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾನು ಅವರ ಪೇರೆಂಟ್ಸ್ಗೂ ಕೂಡ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಒಂದು ಮಗು ಬೆಳಿಬೇಕು ಅಂತ ಹೇಳಿದ್ರೆ. ಮುದಲೋಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಾಲಕೃಷ್ಣ ಅವರು ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉನ್ನತ ಹುದ್ದೆಗಳನ್ನು ಪಡೆಯಬೇಕಾದರೆ ಕಠಿಣ ಪರಿಶ್ರಮ ಅಗತ್ಯವಾಗಿದ್ದು, ಅದಕ್ಕಾಗಿ ತಾಳ್ಮೆ, ಆಸಕ್ತಿಗಳಂತ ಗುಣಗಳನ್ನ ವಿದ್ಯಾರ್ಥಿಗಳು ಅಳವಡಿಸಿಕೊಂಡು ಸಮಾಜಕ್ಕೆ ಆಸ್ತಿಗಳಾಗಿ ಸೇವೆ ಮಾಡಬೇಕು ಅಂತ ತಿಳಿಸಿದ್ರು. ಅವರು ಸಹ ಸುಮಾರು ಒಂದು ಬ್ಲಡ್ ಕ್ಯಾಂಪ್ ಮತ್ತೆ ಇವತ್ತು ಏನು ಆರೋಗ್ಯ ತಪಾಸಣೆಯನ್ನ ಮಾಡಿಸಿದ್ರು. ಅದೇ ರೀತಿಯಲ್ಲಿ ನಿಮ್ಮ ಪಂಚಾಯತಿಯಲ್ಲಿ ಒಂದ್ಸತಿ ಮಾಡಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನಾವು ಒಂದ್ಸತಿ ಬ್ಲಡ್ ಕ್ಯಾಂಪ್ ಸಹ ಮಾಡಿದ್ವಿ. ಸೊ ಈ ತರ ಅಂತ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರಬೇಕು, 2 ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಸಮಾಜಕ್ಕೆ ಮತ್ತು ಯಾರಿಗೆ ನೆಸಿಟಿ ಇದೆ ಅವರಿಗೆ ಕೊಂಡಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಮಾರ್ಗವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮಾರ್ಕೆಟ್ ಮೋಹನ್ ಸರ್ ಮತ್ತೆ ಅವರ ಎಲ್ಲ ಗೆಳೆಯರು. ಸೊ ನಾನು ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಇವತ್ತು ನಾವು ಎಲ್ರಿಗೂ ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ರಿಗೂ ಇದೆ, ನಾವು ಒಂದು ಪ್ರತಿಭಾ ಪುರಸ್ಕಾರ ಮಾಡಿಸೋಣ, ಇಲ್ಲ ನಮಗೂ ಒಂದು 5,000 4,000 ಯಾರಿಗಾದ್ರೂ ಒಬ್ರಿಗೆ ಡೊನೇಷನ್ ಮಾಡುವಂತ ಒಂದು ಮನಸ್ಥಿತಿ ಇದ್ರೂ ಅದಕ್ಕೊಂದು ವೇದಿಕೆ ಅನ್ನೋದು ಬೇಕು. ಸೊ ಅದನ್ನ ಕಲ್ಪಿಸಿದಾಗ ಮಾತ್ರ ನಮ್ಮ ಒಂದು ಏನು ಆಸೆ ಇರ್ತದೆ, ಇಂಥವ್ರಿಗೆ ಯಾರಿಗೋ ಒಬ್ಬರಿಗೆ ದಾನ ಮಾಡಬೇಕು ಅಥವಾ ಏನೋ ಒಂದು ಕೆಲಸ. ಕೋಟೆ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕಿಯಾದ ಶಬ್ರೀನ್ ತಾಜ್ ರವರು ಮಾತನಾಡಿ, ಉತ್ತಮ ಶಿಕ್ಷಣದಿಂದ ಮಾತ್ರ ಉತ್ತಮ ವ್ಯಕ್ತಿತ್ವದ ನಿರ್ಮಾಣ ಆಗ್ತದೆ ಎಂದ ಅವರು, ನಮ್ಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮೊಟ್ಟಮೊದಲ ಬಾರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಯೋಜನೆ ಮಾಡಿದ್ದು, ಮಾರ್ಕೆಟ್ ಮೋಹನ್ ರವರ ನಿಸ್ವಾರ್ಥ ಸೇವೆ ಹೀಗೆ ಮುಂದುವರಿಲಿ ಅಂತ ಶ್ಲಾಘಿಸಿದರು. ಇವತ್ತಿನ ಪರಿಚಯ ಅಲ್ಲ, ಸುಮಾರು 15 ವರ್ಷಗಳ ಪರಿಚಯ. ಹೆಚ್ಚು ಕಡಿಮೆ ನಾವು ಒಂಥರ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಅವರ ಮನೆ ಮುಂದೆನೆ ನಾವು ಫಸ್ಟ್ ಗೌರಿಬಿದನೂರಿಗೆ ಬಂದಾಗ ಇದ್ದಿದ್ದು. ಸೊ ಅವತ್ತಿಂದ ನಾನು 15 ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ಆವಾಗ ಹೇಗಿದ್ದಾರೆ ಇಲ್ಲೂ ಹಾಗೆ ಇದ್ದಾರೆ. ಜೊತೆಗೆ ನಮ್ಮ ಶಾಲೆಯಲ್ಲಿ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ. ಸೊ ನಮ್ಮ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಅತಿ ಹೆಚ್ಚು
ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಪ್ರಾರಂಭ ಮಾಡಿದವರೇ ಮೋಹನ್ ಅಣ್ಣನವರು. ಸೊ ಆ ಒಂದು ಹೆಮ್ಮೆ ನಮಗೆ ತುಂಬ ಇದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಸಹ ಅದು ಇದುವರೆಗೂ ನಡ್ಕೊಂಡು ಬರ್ತಾ ಇದೆ. ಸೊ ಮುಂದೇನೂ ನಡೆಸ್ಕೊಡ್ತಾರೆ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ರಾವ್, ಮಣಿಕಂಠ ಈಶ್ವರ್, ಉದ್ಯಮಿ ಅಶ್ರಫ್ ಅಲಿ ಖಾನ್, ಸಿ ವೆಂಕಟೇಶ್, ಮಾರುತಿ ಭಾರತ್, ಕಿರಿಕೆರೆ ಮಾರುತಿ ಸ್ವಾಮೀಜಿ, ಸುಧಾ ಕೃಷ್ಣಮೂರ್ತಿ, ಅರುಣಮ್ಮ, ಅನಿತಾ ಮೋಹನ್, ಶೀಲಾ, ಸಂಗೀತ, ವಿಜಯಲಕ್ಷ್ಮಿ, ಈಶ್ವರ್, ಜಯಂತಿ, ರೂಪಾ, ಮಧುಸೇಠ್ ಮುಂತಾದವರು ಉಪಸ್ಥಿತರಿದ್ದರು.